ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ದಾಸ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ಮೊನ್ನೆ 2 ದಿವಸಗಳಲ್ಲಿ ಚಿಂತನೆ ಮಾಡಿದಾಗ ಜಗನ್ನಾಥದಾಸರು ನರಸಿಂಹರೂಪಿ ಪರಮಾತ್ಮನನ್ನು ಯಾಕೆ ಸ್ತೋತ್ರ ಮಾಡಿದರು ಮೊದಲು ಆದ್ಯ ಪದ್ಯದಲ್ಲಿ ಅಂತಂಬುದಕ್ಕೆ ವಿವರಣೆ ಕೊಟ್ಕೊಂಡಿವೆ. ಮೊದಲನೇ ಪದ್ಯದಲ್ಲಿ ಒಂದು ಚಮತ್ಕಾರ ಮಾಡ್ತಾರೆ ರೀ ಜಗನ್ನಾಥದಾಸರು. ಒಂದು ವೇದಾಂತ, ಅಪೂರ್ವವಾದ ವೇದಾಂತವನ್ನು ಹೇಳ್ತಾರೆ. ಪ್ರಾರಂಭದಲ್ಲಿ ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ, ಇದೊಂದು ಸಮಸ್ತ ಪದ, ಅನೇಕ ಶಬ್ದಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದೇ ಪದ. ಸಮಸ್ತ ಪದ ಅಂದರೆ ಒಂದು ಪದ ಅಂದರೆ ಒಂದೇ ಪದ ಇಲ್ಲ. ಶ್ರೀ ರಮಣಿ ಕರ ಕಮಲ ಪೂಜಿತ, ಹಿಂಗೆ ಒಂದು 8 ಶಬ್ದಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ಸಮಸ್ತ ಪದ ಇದು. ಇಲ್ಲಿ ಜಗನ್ನಾಥದಾಸರು ಏನು ಮಾಡ್ತಾರೆ, ಭಗವಂತನನ್ನು ಅಂದರೆ ಜಗನ್ನಾಥದಾಸರ ವ್ಯಕ್ತಿತ್ವವನ್ನು ಒಂದು ಸಲ ಪರಿಚಯ ಮಾಡ್ಕೊಂಬೋಣ. ನಾವು ನಮ್ಮಲ್ಲಿ ಸಂಪ್ರದಾಯದಲ್ಲಿ ಏನದ ಅಂದರೆ ಉಪಮಾ ಕಾಳಿದಾಸಸ್ಯ ಅಂಥೇಳಿ, ಕಾಳಿದಾಸ ಅಲಂಕಾರಗಳ ಪ್ರಯೋಗ ಮಾಡುವುದರಲ್ಲಿ ಅಸಾಮಾನ್ಯವಾಗಿರ್ತಕ್ಕಂಥ ಪ್ರಜ್ಞಾವಂತ ಅಂಥೇಳಿ ಅದ್ಭುತವಾಗಿ ಪ್ರಯೋಗ ಮಾಡ್ತಾನೆ. ಅವನು ಒಂದು ಅಲಂಕಾರ ಹೇಳಿದ, ಒಂದಕ್ಕೊಂದು ದೃಷ್ಟಾಂತ ಹೇಳಿದ ಅಂದರೆ ಆ ದೃಷ್ಟಾಂತ ಇಷ್ಟು ನ್ಯಾಚುರಲ್ ಆಗಿರ್ತದೆ, ಅದಷ್ಟು ಟ್ಯಾಲಿ ಆಗ್ತದೆ. ನನಗೆ ತಿಳಿದ ಮಟ್ಟಿಗೆ ಕಾಳಿದಾಸನಿಗೆ ಸಂಬಂಧಪಟ್ಟ ಆ ಟೈಟಲು ಜಗನ್ನಾಥದಾಸರಿಗೂ ಬರಬೇಕನ್ನಿಸು. ಜಗನ್ನಾಥದಾಸರು ಅವನು ಲೌಕಿಕ ವಸ್ತುಗಳಿಗೆ ಕೊಟ್ಟಿದ್ದಾನೆ. ಅಂದರೆ ಶಕುಂತಲೆಯನ್ನು ವರ್ಣನೆ ಮಾಡುವಾಗ, ಬೇರೆ ಬೇರೆ ದುಷ್ಯಂತನನ್ನು ವರ್ಣನೆ ಮಾಡುವಾಗ, ಪ್ರಕೃತಿಯನ್ನು ವರ್ಣನೆ ಮಾಡುವಾಗ ಅಲ್ಲಿ ಅವುಗಳ ತಕ್ಕಂಥ ಒಂದು ಚಿಂತನೆ ಕೊಡ್ತಾನೆ. ಹೇಗಿದ್ದಾಳೆ ಶಕುಂತಲ, ಮುಖ ಹೇಗದೆ, ಚಂದ್ರಮುಖಿ, ಚಂದ್ರನಂತೆ ಮುಖವುಳ್ಳವಳು, ಹೀಗೆಲ್ಲ ಹೇಳ್ತಾ ಹೋಗ್ತಾನೆ. ಭಾಳ ಅದ್ಭುತವಾದದ್ದು. ಇಲ್ಲ ಅಂತಂಬುದ್ರೆ ಕಾಳಿದಾಸನ ಬಗ್ಗೆ ಏನು ಸಂದಿಲ್ಲ. ಉಪಮಾ ಕಾಳಿದಾಸಸ್ಯ ಭಾರವೇ ರಕ್ತಗೌರವ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣ ಅಂಥೇಳಿ ಒಂದು ಶ್ಲೋಕ. ಉಪಮಾನ ನೋಡಬೇಕು ಅಂದರೆ ಕಾಳಿದಾಸನ ನೋಡಬೇಕು, ಪದಲಾಲಿತ್ಯ ನೋಡಬೇಕಂದ್ರೆ ದಂಡಿಯಲ್ಲಿ ನೋಡಬೇಕು, ಮತ್ತು ಅರ್ಥಗೌರವ ನೋಡಬೇಕು. ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥಗೌರವ ನೋಡಬೇಕಂದ್ರೆ ಭಾರವಿಯಲ್ಲಿ ನೋಡಬೇಕು. ಹೀಗೆಲ್ಲ ಹೇಳ್ತಾರೆ. ಅದು ಇಲ್ಲ, ತಪ್ಪಿಲ್ಲ, ಅದು ಸತ್ಯ. ಅದರಲ್ಲಿ ಏನೇನು ಸಂದೇಹ ಪಡಬೇಕಾಗಿಲ್ಲ. ಆದರೆ ಜಗನ್ನಾಥದಾಸರು ವೇದಾಂತದ ಮಯವಾಗಿರ್ತಕ್ಕಂಥ ಬಿಂಬೋಪಾಸನೆಗೆ ಸಂಬಂಧಪಟ್ಟ ಗ್ರಂಥವನ್ನು ಹೇಳುವಾಗ, ಭಗವತ್ ತತ್ವಗಳನ್ನು ಹೇಳುವಾಗ ಅಲ್ಲಿ ಉಪಮಾನ ದೃಷ್ಟಾಂತಗಳನ್ನು ಕೊಡ್ತಾರೆ, ಉಪಮಾನಗಳನ್ನು ಬಳಸ್ತಾರೆ. ಎಷ್ಟು ಅದ್ಭುತವಾಗಿ ಬಳಸ್ತಾರೆ ಅಂದರೆ ಉಪಮಾ ಕಾಳಿದಾಸಸ್ಯ ಎನ್ನುವುದು ಹೇಗನೋ ಉಪಮಾ ಜಗನ್ನಾಥದಾಸಾರ್ಯಸ್ಯ ಅಂತ ಹೇಳಿದರೂ ತಪ್ಪಾಗಲಾರ್ದು ಅಂದ್ಕೋತೇನೆ ನಾನು. ಉಪಮಾನ ಅಲಂಕಾರಗಳನ್ನು ಬಳಸುವುದರಲ್ಲಿ ಜಗನ್ನಾಥದಾಸರು ಅದ್ಭುತವಾದ ಒಂದು ಶಕ್ತಿಯನ್ನು, ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಅವರ ಬಾಯಿಯಿಂದ ಬಂದಿರತಕ್ಕಂಥ ದೃಷ್ಟಾಂತಗಳು ನಮಗೆ ಆ ವೇದಾಂತ ರಹಸ್ಯಗಳನ್ನು ಅಷ್ಟು ಸ್ಪಷ್ಟವಾಗಿ ತಿಳಿಸಿಕೊಡ್ತವೆ, ಅಷ್ಟು ಟ್ಯಾಲಿ ಆಗ್ತವೆ ಮಾತು. ಇಲ್ಲಿ ಜಗನ್ನಾಥದಾಸರು ಪ್ರಾರಂಭದಲ್ಲೇ ಅಲಂಕಾರ ಪ್ರಯೋಗ ಮಾಡ್ತಾರೆ ನೋಡಿ. ಲಕ್ಷ್ಮಿಯ ಕೈ ಆಗದ ಅಂತಾರೆ, ಕಮಲದಂತೆ ಅದ ಅಂತ ಹೇಳ್ತಾರೆ. ಶ್ರೀರಮಣಿ ಕರ ಕಮಲ ಪೂಜಿತ, ಕೈಗಳು ಎಂಬ ಕಮಲದಿಂದ ಪೂಜಿತನಾಗಿರತಕ್ಕಂಥವನು. ಮತ್ತು ಪರಮಾತ್ಮನ ಕಾಲು ಹೇಳಬೇಕಲ್ಲ, ನಾವು ಯಾರನ್ನ ಪೂಜೆ ಮಾಡ್ತಾ ಇದ್ದಾಳೆ? ಭಗವಂತನ ಕಾಲನ್ನು ಪೂಜೆ ಮಾಡ್ದ. ಕಾಲು ಹೇಗವೆ? ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ. ಸರೋಜ ಅಂದರೆ ಕಮಲದಂತೆ ಇರತಕ್ಕಂಥ ಪಾದಗಳುಳ್ಳವರು, ಲಕ್ಷ್ಮಿಯಿಂದ ಪೂಜಿಸಲ್ಪಡ್ತಕ್ಕಂಥ ಲಕ್ಷ್ಮಿಯ ಕಮಲಗಳಂತೆ ಇರುವ ಕೈಗಳಿಂದ ಕಮಲದಂತೆ ಇರುವ ಕಾಲುಗಳನ್ನು ಪೂಜೆ ಮಾಡಿಸಿಕೊಡ್ತಕ್ಕಂಥವನು. ಒಟ್ಟಿನ ಮೇಲೆ ಇಲ್ಲಿ ಏನಾಯಿತು ಅಂದರೆ ನಮ್ಮಮ್ಮನ ಕೈಯನ್ನು ಕಮಲಕ್ಕೆ ಹೋಲಿಸಿದರು ಜಗನ್ನಾಥದಾಸರು, ಅಪ್ಪನ ಪಾದಗಳನ್ನು ಕಮಲಕ್ಕೆ ಹೋಲಿಸಿದರು. ಕಮಲ ಅಂದರೂ ಒಂದೇ, ಸರೋಜ ಅಂದರೂ ಒಂದೇ. ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ. ನಾನು ಏನು ಬೇರೆ ಉಪಮಾನ ಸಿಗಲಿಲ್ಲ ಏನು ಜಗನ್ನಾಥದಾಸರಿಗೆ. ಎರಡನ್ನೂ ಕಮಲಕ್ಕೆ ಹೋಲಿಸಿದರಲ್ಲ. ಲಕ್ಷ್ಮಿಯ ಕೈಯನ್ನು ಮಾವಿನ ಚಿಗುರಿನಂತೆ ಇರತಕ್ಕಂಥ ಲಕ್ಷ್ಮಿ ತನ್ನ ಕೈಗಳಿಂದ ಅಂತ ಹೇಳ್ಬೋದಾಗಿತ್ತಲ್ಲ, ಅಥವಾ ಇನ್ಯಾವುದಕ್ಕಾದ್ರೂ ಹೋಲಿಸ್ಬೋದಾಗಿತ್ತಲ್ಲ. ಅದು ಬಿಟ್ಟುಬಿಟ್ಟು ಲಕ್ಷ್ಮಿಯ ಕೈಗಳು ಹೇಗವೆ? ಕಮಲದಂತೆ ಅವೆ ಅಂತ ಮೃದುವಾದ ಕೈಗಳಿಂದ ನಮ್ಮಮ್ಮ ಅಪ್ಪನ ಪಾದ ಪೂಜೆ. ಅಪ್ಪನ ಪಾದ ಹೇಗವೆ? ಅವು ಬೇರೆ ಇನ್ನೊಂದು ಹೋಲಿಸ್ಬೇಕಾಗಿತ್ತು. ಇಲ್ಲ, ಅದನ್ನು ಕಮಲಕ್ಕೆ ಹೋಲಿಸಿದರು. ಯಾಕೆ ಹೀಗೆ ಮಾಡಿದರು?
ಲಕ್ಷ್ಮಿಯ ಕೈಯನ್ನು ಕಮಲಕ್ಕೆ, ಅಪ್ಪನ ಪಾದವನ್ನು ಕಮಲಕ್ಕೆ ಹೋಲಿಸೋದ್ರಿಂದ ಇವರಿಗೇನೋ ಉಪಮಾನದಲ್ಲಿ ಅಷ್ಟು ಧಾರಡ್ಯ ಇಲ್ಲನ, ಅಷ್ಟು ಪವರ್ ಇಲ್ವಾ, ಬೇರೆ ಬೇರೆ ಉಪಮಾನ ಸಿಗಲಿಲ್ವಾ ನಿಮಗೆ? ಕವಿ ಸಂಪ್ರದಾಯದಲ್ಲಿ ಬೇಕಾದಷ್ಟು ಉಪಮಾನಗಳವೆ. ಕೈಗೆ ಮೃದುತ್ವಕ್ಕೆ ಹೋಲಿಸಬೇಕಾದರೆ ಚಿಗುರಿಗಳಿಗೆ ಹೋಲಿಸ್ತಾರೆ, ಹಂಸದ ರೆಕ್ಕೆಗಳಿಗೆ ಹೋಲಿಸ್ತಾರೆ, ಮತ್ತು ಕಮಲಕ್ಕೆ ಹೋಲಿಸ್ತಾರೆ, ಸರೋಜ ಅಂದರೆ ರೋಜಾ ಹೂವು ಇರ್ತಾವಲ್ಲ, ಆ ರೋಜಾ ಹೂವಿನ ದಳಗಳಿಗೆ ಹೋಲಿಸ್ಬೋದು. ಮತ್ತು ಇದೆಲ್ಲ ಬಿಟ್ಬಿಟ್ಟು ಇಷ್ಟಿರೋ ಕಾಲಕ್ಕೆ ಇವೆಲ್ಲ ಬಿಟ್ಟುಬಿಟ್ಟು ಕೇವಲ ಎರಡನ್ನೂ ಕೂಡ ಪರಮಾತ್ಮನ ಕಾಲನ್ನು ಕಮಲಕ್ಕೆ ಹೋಲಿಸಿದರು, ಅಮ್ಮನ ಕೈಯನ್ನು ಕಮಲಕ್ಕೆ ಹೋಲಿಸಿದ್ರಲ್ಲ. ಯಾಕೆ? ನಮ್ಗೆ ಅರ್ಥ ಆಗಿಲ್ಲ. ಜಗನ್ನಾಥದಾಸರಿಗೆ ಉಪಮಾನದಲ್ಲಿ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡ್ರಿ. ದೊಡ್ಡ ವೇದಾಂತ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಇದು ಈ ಪದ್ಯ ಅದಲ್ಲ, ಈ ಪದ್ಯ ಸೃಷ್ಟಿ ರಹಸ್ಯವನ್ನು ಹೇಳ್ತದೆ. ಅದು ಹೇಗೆ ಅದರ ಮುಂದೆ ನೋಡೋಣ, ಇವಾಗ ಬೇಡ. ಅಮ್ಮನ ಕೈ ಕಮಲದಂತೆ ಅವೆ, ಅಪ್ಪನ ಕಾಲುಗಳು ಕಮಲದಂತೆ ಅವೆ ಅಂತ ಯಾಕೆ ಹೇಳಿದರು ಅಂದರೆ, ಇಬ್ಬರು ಅಪ್ರಾಕೃತ ಶರೀರಗಳು. ಈ ವೇದಾಂತ ರಹಸ್ಯ ಹೇಳಬೇಕಾಗಿದೆ. ಅಂದರೆ ಪರಮಾತ್ಮನ ದೇಹ, ಅವನ ಕಾಲು ಕೈ ಎಲ್ಲ ಕೂಡ ಅಪ್ರಾಕೃತ. ರಮಾದೇವಿಯ ಕೈ ಕಾಲು ಎಲ್ಲವೂ ಅಪ್ರಾಕೃತ. ಕೆಳಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳ ಶರೀರಗಳವಲ್ಲ, ಅವು ಬರೇ ಅಪ್ರಾಕೃತ ಅಲ್ಲ, ಅವು ಲಿಂಗ ಶರೀರದಿಂದ ಬಂಧಿತವಾದದ್ದು ಪ್ರಾಕೃತ. ಅವ್ರದ್ದು ಪೃಥ್ವಿ ತೇಜೋ ವಾಯು ಆಕಾಶ ಆದಿಗಳು ಏನವಲ್ಲ, 24 ತತ್ವಗಳು, ಅವುಗಳ ಸಂಪರ್ಕ ಅವುಗಳಿಗವ. ರಮಾನಾರಾಯಣರ ದೇಹಕ್ಕೆ ಅವು ಹುಟ್ಟು ಇಲ್ಲ, ಸಾವು ಇಲ್ಲದೆ ಇರತಕ್ಕಂಥವು, ಅವುಗೆ ವೃದ್ಧಿ ಇಲ್ಲ, ನಾಶ ಇಲ್ಲದೆ ಇರತಕ್ಕಂಥವು, ಅವು ಅಪ್ರಾಕೃತವಾಗಿರ್ತಕ್ಕಂಥದ್ದು, ಅವು ಎಂದು ಕುಂದದೇ ಇರತಕ್ಕಂಥವು. ಇದು ಒಂದನೇದು. ಎರಡನೇದು, ರಮಾ ಶರೀರಗಳು, ರಮಾದೇವಿಯ ರೂಪಗಳು, ಪರಮಾತ್ಮನ ರೂಪಗಳು ಎಲ್ಲೆಲ್ಲಿರ್ತಾವೆ ಅಲ್ಲಲ್ಲೇ ಇರ್ತಾವೆ. ಅವನನ್ನು ಬಿಟ್ಟು ಒಂದು ಕ್ಷಣ ಇರೋದಿಲ್ಲ. ಆವಾವ ಕಾಲದಿ ಆವಾವ ದೇಶದಿ ಆವಾವ ರೂಪ ಧರಿಸುವ ಕೋಲೆ, ಆವಾವ ರೂಪ ಧರಿಸಿದ ಹರಿಮಾನೋ ಭಾವ ತಿಳಿದುತ್ತಾ ಉದಿಸೋಣು ಕೋಲೆ. ದೇಶ ಕಾಲಗಳಿಂದ ರಮಾದೇವಿ ನಾರಾಯಣನಿಗೆ ಸಮಾನಳು ಅನಿಸ್ಕೊತಾಳೆ. ಅವಳ ಶರೀರನೂ ಅಪ್ರಾಕೃತ, ಶರೀರದಿಂದ ಸಮಾನಳು, ಅವಳು ಮುಕ್ತಳು, ಇವನು ಮುಕ್ತ. 3 ಪಾಯಿಂಟ್ಸ್. ಒಂದು, ಭಗವಂತ ಅವನು ಮುಕ್ತ, ಅವನಿಗೆ ಮುಕ್ತಿ ಆಗಬೇಕಾಗಿಲ್ಲ, ಅವನು ಆನಂದ ಸ್ವರೂಪಿ. ಲಕ್ಷ್ಮಿ ಮುಕ್ತಾಳೆ, ಲಕ್ಷ್ಮಿಯ ದೇಹ ಅಪ್ರಾಕೃತ, ನಾರಾಯಣನ ದೇಹ ಅಪ್ರಾಕೃತ. ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಾಲದಲ್ಲಿ ಭಗವಂತನ ರೂಪಗಳು ಎಲ್ಲೆಲ್ಲಿ ಇರ್ತಾವೋ ಅಲ್ಲೆಲ್ಲ ಒಂದು ಕ್ಷಣನೂ ಎಡೆಬಿಡದೆ ರಮಾ ರೂಪಗಳಿರ್ತಾವೆ. ನನಗೊಂದು ಪ್ರಶ್ನೆ ಬರ್ಬೋದು, ಇದನ್ನು ಹೇಳಿಲ್ಲ ಅದ ಕಾರಣ ಹೇಳ್ತೀನಿ. ವೇದವ್ಯಾಸ ದೇವರಾಗಿ ಭಗವಂತ ಅವತಾರ ಮಾಡಿದ, ಮತ್ತು ರಮಾ ಏನು ರೂಪದಿಂದ ಅವತಾರ ಮಾಡಿದ್ದು? ಎಲ್ಲಿದ್ದಾಳೆ? ರಮ ಇದ್ದಾಳೆ. ರಮ ಇಲ್ಲದೆ ಇರಲ್ಲ, ವೇದವ್ಯಾಸ ದೇವರಿಲ್ಲ. ಯಾವ ರೂಪದಿಂದ? ವೇದವ್ಯಾಸ ದೇವರು ಹಾಕಿಕೊಂಡ ಕೃಷ್ಣಾಜನ ಅದಲ್ಲ, ಅದು ರಮಾದೇವಿ ಅಂತ. ರಮಾದೇವಿಯೇ ಕೃಷ್ಣಾಜನ ರೂಪದಲ್ಲಿ ಎಡೆಬಿಡದೆ ಭಗವಂತನೊಟ್ಟಿಗೆ ಇರ್ತಾಳೆ, ಅವನನ್ನು ಬಿಟ್ಟು ಇರೋದಿಲ್ಲ. ಸೊ 3 ವಿಷಯ. ದೇಶಕಾಲಗಳಿಂದ ಅವನಿಗೆ ಸಮಾನಳಾಗಿರ್ತಾಳೆ, ಮತ್ತು ಅಪ್ರಾಕೃತ ಶರೀರಿ, ಇವಳು ಅಪ್ರಾಕೃತ ಶರೀರ, ಅವನು ಅಪ್ರಾಕೃತ ಶರೀರಿ, ಅವನು ಮುಕ್ತ, ಇವಳು ಮುಕ್ತಾಳು. ಸೊ 3 ವಿಷಯದಲ್ಲಿ ಸಮಾನತ್ವವನ್ನು, ಅದಕ್ಕೆ ಸಮಾಸಮೆ ಗುಣಗಳಿಂದ ಮಾತ್ರ ಅಸಬಟ್. ಭಗವಂತನಿಗೆ ಎಷ್ಟು ಕಲ್ಯಾಣ ಗುಣಗಳವೋ ಅಷ್ಟು ಕಲ್ಯಾಣ ಗುಣಗಳು ರಮೆಯಲ್ಲಿಲ್ಲ. ಬಹಳ 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 ಕಡಿಮೆ. ಭಗವಂತನ ಕಲ್ಯಾಣ ಗುಣಗಳನ್ನು ನೋಡಿದಾಗ ರಮೆಯ ಕಲ್ಯಾಣ ಗುಣಗಳು 1% ಕೂಡ ಆಗುವುದಿಲ್ಲ, ಅಷ್ಟು ಕಮ್ಮಿ ಆಗಿರ್ತವೆ, ಇರುವುದಾಗಿ. ಅದ ಕಾರಣ ಅವನಿಗೆ ಸಮಾಸಮೆ ಅಂತ ಕರೆದರು. ಅಂಥ ಸಮಾಸಮೆ ಅಂತ ಕರೆಸಿಕೊಳ್ತಕ್ಕಂಥ ರಮೆ 3 ವಿಷಯದಲ್ಲಿ ಸಮಾನಳಾಗಿರುವುದರಿಂದ ಜಗನ್ನಾಥದಾಸರು ಅವಳ ಕೈಯನ್ನು ಕೂಡ ಕಮಲಕ್ಕೆ ಹೋಲಿಸಿ, ಭಗವಂತನ ಕೈಯನ್ನು ಕಾಲನ್ನು ಕೂಡ ಕಮಲಕ್ಕೆ ಹೋಲಿಸಿ, ಅಬ್ಬಾ ನಾನು ಯಾಕೆ ಕಮಲಕ್ಕೆ ಹೋಲಿಸಿದ್ದೀನಿ ಗೊತ್ತನ, 2 ಒಂದೇ ಆದಂತೆ ಅಮ್ಮನ ಕೈ, ಅಪ್ಪನ ಕಾಲು 2 ಅಪ್ರಾಕೃತ, ಅದನ್ನು ತಿಳಿಸ್ಬೇಕು ಅಂತ ನಾನು ಹೇಳಿದ್ದೀನಪ್ಪ. ಅದು ಮುಕ್ತ, ಇದು ಮುಕ್ತ ಅಂತ ತಿಳಿಸ್ಬೇಕಾಗಿದೆ ನನಗೆ. ದೇಹ ಅವಯವಗಳಲ್ಲಿ ವ್ಯತ್ಯಾಸ ಇಲ್ಲ. ರಮಾದೇವಿಯ ಕಾಲಿಗೂ ರಮಾದೇವಿಯ ತಲೆಗೂ ಏನು ವ್ಯತ್ಯಾಸ ಇಲ್ಲ. ಅದೂ ರಮಾತ್ಮಕವಾದ್ದೇ, ಇದೂ ರಮಾತ್ಮಕವಾದ್ದೇ. ಹಾಗೆ ಭಗವಂತನ ತಲೆ ಪರಮಾತ್ಮನೇ, ಅವನ ಕಾಲು ಪರಮಾತ್ಮನೇ, ಅವನ ಉಗುರು ಅಂದರೆ ದೇಹ, ಗುಣ, ಕರ್ಮ,
ರೂಪ ಅವಯವಗಳಿಂದ ಅಭೇದವುಳ್ಳವನು ಯಾರು? ಭಗವಂತ. ಅದರಂತೆ ರಮಾದೇವಿಯ ದೇಹ, ರೂಪ ಮತ್ತು ಕರ್ಮ, ಗುಣಗಳು ಎಲ್ಲವೂ ಸಮಾನ, ಏನೂ ಭೇದ ಇಲ್ಲ. ಅದು ಈ ರಹಸ್ಯವನ್ನು ನಿಮಗೆ ತಿಳಿಸಬೇಕಾದ ಕಾರಣ ನಾನು ರಮಾದೇವಿಯ ಕೈಯನ್ನು ಕಮಲಕ್ಕೆ ಹೋಲಿಸಿದ್ದೇನೆ, ಪರಮಾತ್ಮನ ಕಾಲನ್ನು ಕಮಲಕ್ಕೆ ಹೋಲಿಸಿದ್ದೇನೆ. ಆಗ ನಮಗೊಂದು ಆಲೋಚನೆ ಬರ್ತದೆ, ಅಲ್ಲ ಸ್ವಾಮಿ, ಹಾಗಾದರೆ ಇಬ್ಬರು ಒಂದೇ ಆದ್ರಲ್ಲ, ಇವಳು ಯಾಕೆ ದಾಸಿ ಆಗಬೇಕು, ಅವನು ಯಾಕೆ ಈಶ ಆಗಬೇಕು? ಅಯ್ಯ, ಅಲ್ಲೇ ಇರೋದು ರಹಸ್ಯ. ರಮಾದೇವಿಯ ಕೈ, ಕಾಲು, ಅವಳ ದೇಹ, ಅವಳ ರೂಪ ಎಲ್ಲವೂ ಅಪೂರ್ವವಾದ್ದು, ಅಪ್ರಾಕೃತವಾದದ್ದು. ಭಗವಂತನ ರೂಪ ಎಲ್ಲವೂ ಅಪ್ರಾಕೃತವಾದದ್ದು. ಆದರೆ ವಿಚಿತ್ರ ಏನದ ಗೊತ್ತನ, ರಮೆಯ ರೂಪ ಭಗವಂತನಿಗೆ ಆಕರ್ಷಣೀಯವಲ್ಲ, ಭಗವಂತನ ರೂಪ ಆಕರ್ಷಣೀಯ. ಯಾರಿಗೆ? ರಮಾದೇವಿಗೆ. ಅದು ಹೆಂಗೆ ಹೇಳ್ತೀರಿ ನೀವು ಸುಮ್ಮನೆ ಹೇಳಿದ್ರೆ ಆಯ್ತಾ? ಅದಕ್ಕೆ ಜಗನ್ನಾಥದಾಸರು ತಿಳಿಸ್ಲಿಕ್ಕೆ ಏನು ಮಾಡ್ತಾರೆ ಗೊತ್ತರ? ಎಂಥ ಅಪೂರ್ವ ಶಬ್ದ ಪ್ರಯೋಗ. ರಮಾದೇವಿಯ ಕೈಯನ್ನು ಹೇಳುವಾಗ ಶ್ರೀರಮಣಿ ಕರ ಕಮಲ ಪೂಜಿತ, ಅವಳ ಕೈ ಕಮಲದಂತೆ ಇರತಕ್ಕಂಥದ್ದು, ಇಷ್ಟೇ ಹೇಳಿದರು. ಭಗವಂತನ ಕಾಲನ್ನು ಹೇಳುವಾಗ ಏನು ಮಾಡ್ತಾರೆ ಗೊತ್ತನ? ಚಾರು ಚರಣ ಸರೋಜ ಅಂತಾರೆ. ಅದು ಚಾರು ಅಂತಂತಾರೆ. ಭಗವಂತನ ಕಾಲು ಕೂಡ ಕಮಲದಂತೆ ಅದೇ, ಆದರೆ ಅದು ಚಾರು, ಅತ್ಯಂತ ಮನೋಹರ, ಅತ್ಯಂತ ಸುಂದರ. ಅಂದರೆ ನಮ್ಮಮ್ಮನ ಕೈ ಕೂಡ ಸುಂದರನೆಯ, ಆದರೆ ಭಗವಂತನಂತೆ ಆಕರ್ಷಣೀಯವಾದದ್ದಲ್ಲ. ಅವಳು ಜಗತ್ ಬ್ರಹ್ಮಾದಿಗಳಿಗೆ ಅವಳ ರೂಪ, ಅವಳ ಅವಯವಗಳು ಅವೆಲ್ಲ ಆಕರ್ಷಣೀಯ. ಎಲ್ಲರ ಬ್ರಹ್ಮಾದಿ ದೇವಗಳು ಬಾಯಿ ತೆಗೆದು ನೋಡ್ತಾ ಇರ್ತಾರೆ ನಮ್ಮಮ್ಮನ ರೂಪಕ್ಕೆ. ಅಬಾಬಾಬಾಬಾ, ಎಂಥ ಅದ್ಭುತರೋ ಅವರಿಗೆ ಆಕರ್ಷಣೀಯ. ಆದರೆ ಭಗವಂತನಿಗೆ ಅವಳ ರೂಪ ಆಕರ್ಷಣೀಯ ಅಲ್ಲ. ಅವನಿಗೆ ಸ್ವರಮಣಂ ರಸೋ ವೈಸ್ಸಹ ರಸಂಹೇವ ಎಂಬದ್ವಾರಂದಿ, ಅವನು ರಸಸ್ವರೂಪಿ. ಅವನಿಗೆ ಇನ್ನೊಂದರಿಂದ ಆನಂದ ಆಗಬೇಕು. ಜಗತ್ತಿನಲ್ಲಿ ಯಾವ ವಸ್ತುವನ್ನು ನೋಡಿ ಕೂಡ ಭಗವಂತ ಆನಂದ ಪಡೋದಿಲ್ಲ. ಆನಂದ ಅವನಿಗೆ ಆಗಬೇಕಾ ಇನ್ನೊಂದು ವಸ್ತುವಿನಿಂದ ಅವನು ಆನಂದ ಪಡೋದು ಯಾತ್ರೆಯಿಂದ ಗೊತ್ತಾ? ಒಂದೇ ಒಂದರಿಂದ ಭಕ್ತರನ್ನು ನೋಡಿದಾಗ ಮಾತ್ರ ಆನಂದ ಪಡ್ತಾನೆ, ಮತ್ಯಾತರಿಂದ ಆನಂದ ಇಲ್ಲ ಅವನಿಗೆ. ಅವನು ಸ್ವರಮಣ. ಆದರೆ ರಮಾದೇವಿಗೆ ಆನಂದ ಆಗಬೇಕಾದರೆ ಭಗವಂತನ ದೇಹ ನೋಡಬೇಕು, ಅವನ ಕಾಲನ್ನು ನೋಡಬೇಕು, ಅವನ ಕೈಯನ್ನು ನೋಡಬೇಕು, ಅವನ ರೂಪವನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದಾಗ ಮಾತ್ರ ಅವಳಿಗೆ ಆನಂದ. ಆದ ಕಾರಣ ಭಗವಂತನ ಕಾಲು, ಅವನ ದೇಹ ಎಲ್ಲ ಚಾರು ಅಂದರೆ ಸುಂದರವಾದದ್ದು, ಆಕರ್ಷಣೀಯವಾದದ್ದು. ರಮಾದೇವಿಯ ಕೈ ಅದು ಕೇವಲ ಕಮಲದಂತೆ ಇರತಕ್ಕಂಥದ್ದು, ಅದು ಭಗವಂತನನ್ನು ಆಕರ್ಷಣ. ಭಗವಂತ ರಮಾದೇವಿಯ ಕೈಯನ್ನು ನೋಡಿ, ಅಬ್ಬಾಬಾಬಾ ಎಷ್ಟು ಅದ್ಭುತದೆ ರಮಾ, ನಿನ್ನ ಕೈ ಬಹಳ ಅದ್ಭುತ, ನನಗೆ ಆಕರ್ಷಣೀಯವಾಗಿದೆ ಅನ್ನಲ್ಲ. ಜಗನ್ನಾಥನ ಕಾಲನ್ನು ನೋಡಿ, ಸ್ವಾಮಿ ನನ್ನ ಜೀವನ ಧನ್ಯ ಆಯಿತು. ನಿಮ್ಮ ಕಾಲಿನ ಅಗಮ್ಯ ಮಹಿಮೆಯೇ ತಿಳಿಯುವಲ್ದು, ಅದರ ಸೌಂದರ್ಯದ ರಹಸ್ಯನೇ ತಿಳಿಯುವಲ್ದು ಅಂತೇಳಿ ಅವಳು ಇವತ್ತಿಗೂ ಆಶ್ಚರ್ಯ ಪಡ್ತಾ ಕೂತ್ಕೊಳ್ಳುತ್ತಾ. ಆ ಭಗವಂತನ ಕಾಲು, ಅವನ ದೇಹ, ಅವನ ಉಗುರನ್ನು ನೋಡ್ತಾ ಮೈ ಮರೆತು ಕೂತ್ಕೊಂಡಿರೋಳು. ಯಾಕಂದರೆ ಅಷ್ಟು ಸೌಂದರ್ಯ ಅಲ್ಲಿ ಅಡಕವಾಗಿದೆ. ನಿತ್ಯ ನೂತನ ಶ್ರುತಿ ತತಿಗಳಿಗೆ ಅಭಿಮಾನಿಯಾದ ಲಕ್ಷ್ಮಿಯ ಸ್ತೋತ್ರಗಳಿಗೂ ನಿಲುಕದೇ ಇರತಕ್ಕಂಥವನು. ಅವಳ ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಅವನ ಸೌಂದರ್ಯಕ್ಕೆ ಕಮ್ಮಿ ಎಂಬುದು ಬರೋದಿಲ್ಲ, ಅದು ಬೆಳೀತೇ ಇರ್ತದೆ. ಈ ಪರಮ ರಹಸ್ಯವನ್ನು ತಿಳಿಸಬೇಕು ಅಂತ ಮಾನ್ಯ ಮಾನವೀ ಜಗನ್ನಾಥದಾಸರು ಗ್ರಂಥದ ಪ್ರಾರಂಭರಿಯನ್ನು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಮೊದಲೇ ಒಂದು ಸಮಸ್ತ ಪದದಲ್ಲಿ ಎಂಥ ವೇದಾಂತ ರಹಸ್ಯ. ನಮ್ಮಪ್ಪ ಭಗವಂತ ಅಂದರೆ ಏನಂದುಕೊಂಡೀಯ, ರಮಾ ಅಂದರೆ ಏನಂದುಕೊಂಡೀಯ? ಇಬ್ಬರು ಸಮಾನರಾದರೂ ಕೂಡ, ಇಬ್ಬರು ನಿತ್ಯ ಮುಕ್ತರಾದರೂ ಕೂಡ, ಇಬ್ಬರ ದೇಹಗಳು ಅಪ್ರಾಕೃತವಾದರೂ ಸಹ, ಇಬ್ಬರು ದೇಶಕಾಲಗಳಿಂದ ಸಮಾನವಾದರೂ ಕೂಡ ನಮ್ಮಮ್ಮನ ದೇಹ ಭಗವಂತನಿಗೆ ಎಂದೂ ಆಕರ್ಷಣೀಯ ಅಲ್ಲ. ಅವಳ ದೇಹವನ್ನು ನೋಡಿ, ಅವಳ ಸೌಂದರ್ಯವನ್ನು ನೋಡಿ ನಮ್ಮಪ್ಪ ಮೋಹಿತನಾಗುವುದಿಲ್ಲ. ಆದರೆ ನಮ್ಮಪ್ಪನ ಶ್ರೀನಿವಾಸನ, ಭಗವಂತನ, ನಾರಾಯಣನ, ವಾಸುದೇವನ ರೂಪ ಸೌಂದರ್ಯ ನೋಡಿ ಮೋಹಿತಳಾಗಿದ್ದಾಳೆ. ಎಷ್ಟು ಮೋಹಿತಳಾಗಿದ್ದಾಳೆ ಅಂದರೆ ದಿಕ್ಕು ತಿಳಿಯದವಳಾಗಿದ್ದಾಳೆ. ಆಶ್ಚರ್ಯದಲ್ಲಿ ಮುಳುಗಿ ಹೋಗಿದ್ದಾಳೆ. ಈ ರಹಸ್ಯವನ್ನು ತಿಳಿಸ್ಲಿಕ್ಕಾಗಿ ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂತ ಹೇಳಿ ಅಪೂರ್ವವಾದ ಪ್ರಮೇಯವನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ನಂತರದಲ್ಲಿ ಜಗನ್ನಾಥದಾಸರು ಈ ಎರಡು ಪದ್ಯವನ್ನು ನೋಡಿ, ಪದಗಳು ಮೊದಲನೇ ಪದ, ಎರಡನೇ ಪದ,
ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ. ಈ ಎರಡು ಸಮಸ್ತ ಪದದಿಂದ ಮತ್ತೊಂದು ಅಪೂರ್ವವಾದ ವಿಷಯ ಹೇಳ್ತಾರೆ. ಬಿಂಬೋಪಾಸನೆಗೆ ಸಂಬಂಧಪಟ್ಟ ಚಿಂತನೆಯನ್ನು ಕೊಡ್ತಾರೆ. ಏನಾ ಬಿಂಬೋಪಾಸನೆ? ನಮಗೆ 4 ದೇಹಗಳು ಜೀವಿಗೆ. ಒಂದು ಮೂಲ ಅಂದರೆ ಸ್ವರೂಪ ದೇಹ, ಎರಡನೆಯದು ಅದರ ಮೇಲೆ ಕವಚ ರೂಪದಲ್ಲಿರ್ತಕ್ಕಂಥ ಲಿಂಗ ಶರೀರ, ಅದರ ಮೇಲೆ ಇರತಕ್ಕಂಥ ಅನಿರುದ್ಧ ಶರೀರ, ಅದರ ಮೇಲೆ ಇರತಕ್ಕಂಥ ಸ್ಥೂಲ ಶರೀರ. ಈ 3 ಏನವಲ್ಲ 4, ಈ 4 ಶರೀರಗಳಲ್ಲಿ ಭಗವಂತ ಇದ್ದಾನೆ, ಬಿಂಬರೂಪದಿಂದ ಇದ್ದಾನೆ. ಸ್ವರೂಪ ದೇಹದಲ್ಲಿ ಅಂತರಾತ್ಮನಾಗಿದ್ದಾನೆ. ಸ್ವರೂಪ ದೇಹದಲ್ಲಿ ಭಗವಂತ ಅಂತರಾತ್ಮನಾಗಿದ್ದಾನೆ. ಅಲ್ಲಿರುವ ಬಿಂಬನಿಗೆ ಅಂತರಾತ್ಮ ಅಂತರಾತ್ಮ ಅಂತ ಹೆಸರು ಕರೀತಾರೆ. ಎಷ್ಟು ಸುಂದರವಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಡ್ರಿ. ಭಗವಂತ ಏನಿದ್ದಾನಲ್ಲ, ಭಗವಂತನ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಜೀವಿಗೆ 4 ದೇಹಗಳು, 28 ಶರೀರಗಳವೆ. ಆ 28 ಶರೀರಗಳ ಬಗ್ಗೆ ಈ ಚಿಂತನೆ ಬೇಡ. ಒಂದು ಸಂದರ್ಭ ಬಂದಾಗ ಹರಿಕನಾಮ ಪ್ರಸಾದದಲ್ಲಿ ಅವೆಲ್ಲ ಬರ್ತವೆ, ಅದರ ಬಗ್ಗೆ ಆಗ ಚಿಂತನೆ ಮಾಡೋಣ. ಪ್ರಧಾನವಾಗಿ 4 ಶರೀರಗಳು. ಆ 4 ಶರೀರಗಳಲ್ಲಿ ಭಗವಂತ ಅಂತರಾತ್ಮನಾಗಿ ಅಂದರೆ ಬಿಂಬನಾಗಿದ್ದಾನೆ. ಮೊದಲನೇದು ಯಾವುದು? ಸ್ವರೂಪ ದೇಹ. ಸ್ವರೂಪ ದೇಹ ಅಂದರೆ ಜೀವಿಯ ಒರಿಜಿನಲ್ ಆಗಿರತಕ್ಕಂಥದ್ದು. ಅದರಲ್ಲಿರುವ ಬಿಂಬನಿಗೆ ಹೆಸರೇನು? ಅಂತರಾತ್ಮ ಅಂತ ಕರೀತಾರೆ. ಸ್ವರೂಪ ದೇಹದಲ್ಲಿ ಜೀವಿಯ ಒಳಗಡೆ ಬಿಂಬನಾಗಿ ನಿಂತುಕೊಂಡಿರ್ತಕ್ಕಂಥ ಪರಮಾತ್ಮನಿಗೆ ಹೆಸರೇನು? ಅಂತರಾತ್ಮ ಅಂಥೇಳಿ. ಅವನೇ ಅನಿರುದ್ಧ. ಆ ಜೀವಿಯ ಸ್ವರೂಪದ ಮೇಲೆ ಲಿಂಗ ಶರೀರ ಅದ. ಆ ಲಿಂಗ ಶರೀರದಲ್ಲಿ ಭಗವಂತ ಇದ್ದಾನೆ. ಅವನಿಗೆ ಹೆಸರು ಆತ್ಮ. ಆತ್ಮ ಅಂತೇಳಿ. ಸ್ವರೂಪದಲ್ಲಿರುವ ಬಿಂಬನಿಗೆ ಅಂತರಾತ್ಮ, ಲಿಂಗ ಶರೀರದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಆತ್ಮ ಅಂತ ಹೆಸರು. ಮೂರನೇದಾಗಿರ್ತಕ್ಕಂಥ ಆ ಲಿಂಗ ಶರೀರದ ಮೇಲಿರ್ತಕ್ಕಂಥ ಅನಿರುದ್ಧ ಶರೀರದಲ್ಲಿರುವ ಭಗವಂತನಿಗೆ, ಬಿಂಬನಾಗಿರ್ತಕ್ಕಂಥ ಭಗವಂತನಿಗೆ ಜ್ಞಾನಾತ್ಮ ಅಂತ ಹೆಸರು. ಆಮೇಲೆ ಈ ಸ್ಥೂಲ ಶರೀರದಲ್ಲ, ಮೇಲೆ ನಮಗೆ ಕಾಣಿಸ್ತಾ ಇದಲ್ಲ, ಪಾಂಚಭೌತಿಕವಾದ್ದು ಬರ್ತತಾ ಹೊರ್ತಾ ಇರ್ತದಲ್ಲ, ಇದರಲ್ಲಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಪರಮಾತ್ಮ ಅಂತ ಹೆಸರು. ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಡ್ರಿ. ಸ್ವರೂಪ ದೇಹದಲ್ಲಿ ಇರುವ ಬಿಂಬರೂಪಿ ಪರಮಾತ್ಮನಿಗೆ ಅಂತರಾತ್ಮ ಅಂತ ಹೆಸರು. ಲಿಂಗ ಶರೀರದಲ್ಲಿ ಇರತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಆತ್ಮ ಅಂತ ಹೆಸರು. ಅನಿರುದ್ಧ ಶರೀರದಲ್ಲಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಜ್ಞಾನಾತ್ಮ ಅಂತ ಹೆಸರು. ಸ್ಥೂಲ ಶರೀರ, ನಮ್ಮ ಈ ಮೇಲೆ ಕಾಣ್ತಕ್ಕಂಥ ಭೌತಿಕ ಶರೀರ, ಈ ಶರೀರದಲ್ಲಿ ಬಿಂಬರೂಪದಿಂದ ಇರತಕ್ಕಂಥ ಪರಮಾತ್ಮನಿಗೆ ಪರಮಾತ್ಮ ಅಂತ ಹೆಸರು. ಬಿಂಬರೂಪದಿಂದ ಇರತಕ್ಕಂಥ ಭಗವಂತನಿಗೆ ಪರಮಾತ್ಮ ಅಂತ ಹೆಸರು. ಅಂತರಾತ್ಮ, ಆತ್ಮ, ಜ್ಞಾನಾತ್ಮ, ಪರಮಾತ್ಮ ಅಂತ 4 ರೂಪಗಳಿಂದ, 4 ಹೆಸರುಗಳಿಂದ ಸ್ವರೂಪ, ಲಿಂಗ, ಅನಿರುದ್ಧ, ಸ್ಥೂಲ ಶರೀರಗಳಲ್ಲಿ ಭಗವಂತ ಬಿಂಬನಾಗಿದ್ದಾನೆ. ಇದಕ್ಕೆ ಸೂಚನೆ ಕೊಡ್ತಾರ್ರಿ. ಇದರಿಂದ ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಎಂಬುದರಿಂದ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತಕ್ಕಂಥ ಈ 2 ಸಮಸ್ತ ಪದಗಳಿಂದ ಈ 4 ಬಿಂಬರೂಪಗಳನ್ನು ಚಿಂತನೆ ಮಾಡು. ಅವುಗಳನ್ನು ಯಾರು ಉಪಾಸನೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ! ಸ್ವರೂಪ ಅದಲ್ಲ, ಆ ಸ್ವರೂಪ ದೇಹದಲ್ಲಿರ್ತಕ್ಕಂಥ ಅಂತರಾತ್ಮ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಯಾರು ಬ್ರಹ್ಮಾದಿ ದೇವತೆಗಳಿಗೆ ಪ್ರವೇಶ ಇಲ್ಲ. ಯಾರು ಮಾಡ್ತಾರೆ? ಅಲ್ಲಿ ಲಕ್ಷ್ಮಿ ಇದ್ದು ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತಾರೆ. ಅದು ಕಾರಣ ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಅಂಬೋದರಿಂದ ನಮ್ಮ ಸ್ವರೂಪ ದೇಹದಲ್ಲಿರುವ ಬಿಂಬರೂಪಿಯಾಗಿರತಕ್ಕಂಥ ಅಂತರಾತ್ಮನಾಮಕ ಪರಮಾತ್ಮನನ್ನು ರಮಾದೇವಿ ನಿರಂತರ ಉಪಾಸನೆ ಮಾಡ್ತಾ ಇರ್ತಾಳೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಅದಾದ ಮೇಲೆ ಅನಿರುದ್ಧ ಶರೀರದಲ್ಲ, ಲಿಂಗ ಶರೀರ. ಆ ಲಿಂಗ ಶರೀರದಲ್ಲಿರ್ತಕ್ಕಂಥ ಆತ್ಮ ಅಂತಕ್ಕಂಥ ಪರಮಾತ್ಮ, ಬಿಂಬರೂಪಿ ಪರಮಾತ್ಮ ಇದ್ದಾನಲ್ಲ, ಅವನನ್ನು ಯಾರು ಮಾಡ್ತಾರೆ? ಬ್ರಹ್ಮ, ಸಮೀರ, ವಾಣಿಯರು ಉಪಾಸನೆ ಮಾಡ್ತಾರೆ. ಯಾರು ಗರುಡ ಶೇಷಾದಿಗಳಿಗೆ ಅಲ್ಲಿ ಪ್ರವೇಶ ಇಲ್ಲ, ಲಿಂಗ ಶರೀರದಲ್ಲಿ ಪ್ರವೇಶ ಇಲ್ಲ. ಲಿಂಗ ಶರೀರದಲ್ಲಿ ಪ್ರವೇಶ ಮಾಡುವವರು ಯಾರು ಅಂದರೆ ಬ್ರಹ್ಮ, ಸಮೀರ, ವಾಣಿ ಮತ್ತು ಭಾರತಿ.
ಭಾರತೀ ದೇವಿ, ಸರಸ್ವತಿ ದೇವಿ, ವಾಯುದೇವರು, ಬ್ರಹ್ಮದೇವರು ಲಿಂಗ ಶರೀರದಲ್ಲಿ ಪ್ರವೇಶ ಮಾಡಿ ಅಲ್ಲಿ ನಿರಂತರ ಇರ್ತಾ ಲಿಂಗ ಶರೀರಸ್ಥನಾಗಿರತಕ್ಕಂಥ ಬಿಂಬರೂಪಿಯಾಗಿರತಕ್ಕಂಥ ಆತ್ಮನಾಮಕ ಪರಮಾತ್ಮನನ್ನು ಉಪಾಸನ ಮಾಡ್ತಾ ಇರ್ತಾರೆ. ಅನಿರುದ್ಧ ಶರೀರಕ್ಕೆ ಬರೋಣ. ಅನಿರುದ್ಧ ಶರೀರದಲ್ಲಿ ಜ್ಞಾನಾತ್ಮ ಅಂತಕ್ಕಂಥ ಪರಮಾತ್ಮ ಹೆಸರಿನಿಂದ ಪರಮಾತ್ಮ ಬಿಂಬನಾಗಿರ್ತಾನೆ. ಅವನನ್ನು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಭವ, ಫಣೀಂದ್ರ ವೀಂದ್ರ ಭವ ಇವರು 3 ಮಂದಿ ಉಪಾಸನ ಮಾಡ್ತಾರೆ. ಫಣೀಂದ್ರ ಅಂದರೆ ಶೇಷ, ವೀಂದ್ರ ಅಂದರೆ ಗರುಡ, ಭವ ಅಂತಂದರೆ ರುದ್ರದೇವರು. ಈ 3 ಮಂದಿ ಉಪಾಸನ ಮಾಡ್ತಾರೆ. ಅನಿರುದ್ಧ ಶರೀರದಲ್ಲಿರ್ತಕ್ಕಂಥ ಜ್ಞಾನಾತ್ಮ ಅಂತಕ್ಕಂಥ ಬಿಂಬರೂಪಿ ಪರಮಾತ್ಮನನ್ನು ಗರುಡ, ಶೇಷ, ರುದ್ರರು ಉಪಾಸನ ಮಾಡ್ತಾ ಇರ್ತಾರೆ. ಸ್ಥೂಲ ಶರೀರ ಈ ಮೇಲೆ ಕಾಣಿಸ್ತಕ್ಕಂಥ ಶರೀರದಲ್ಲಿ ಇಲ್ಲಿ ಜ್ಞಾನಾತ್ಮ, ಇಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಅದು ಪರಮಾತ್ಮ ಅಂತ ಹೆಸರು. ಈ ಪರಮಾತ್ಮ ಅಂತಕ್ಕಂಥ ಬಿಂಬರೂಪಿ ಪರಮಾತ್ಮನನ್ನು ಯಾರು ಉಪಾಸನೆ ಮಾಡ್ತಾರೆ? ಇಂದ್ರಾದಿಗಳು, ಕಾಮ ಇಂದ್ರಾದಿಗಳೆಲ್ಲ ಉಪಾಸನೆ ಮಾಡ್ತಾರೆ. ಬ್ರಹ್ಮ ಸಮೀರವಾಣಿ ಇವರು ಲಿಂಗ ಶರೀರದಲ್ಲಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಅನಿರುದ್ಧ ಶರೀರದಲ್ಲಿರ್ತಕ್ಕಂಥ ಆ ಲಿಂಗ ಶರೀರದಲ್ಲಿರ್ತಕ್ಕಂಥ ಆತ್ಮ ಅಂತಕ್ಕಂಥ ಬಿಂಬರೂಪಿ ಪರಮಾತ್ಮನನ್ನು ಬ್ರಹ್ಮ ಸಮೀರ ವಾಣಿ ಅವರು ಉಪಾಸನೆ ಮಾಡ್ತಾರೆ. ಅನಿರುದ್ಧ ಶರೀರದಲ್ಲಿರ್ತಕ್ಕಂಥ ಜ್ಞಾನಾತ್ಮನಾಮಗಮನಾಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನನ್ನು ಗರುಡ, ಶೇಷ, ರುದ್ರರು ಉಪಾಸನೆ ಮಾಡ್ತಾರೆ. ಸ್ಥೂಲ ಶರೀರದಲ್ಲಿರ್ತಕ್ಕಂಥ ಪರಮಾತ್ಮ ಅಂತಕ್ಕಂಥ ಬಿಂಬರೂಪಿ ಪರಮಾತ್ಮನನ್ನು ಯಾರು ಉಪಾಸನೆ ಮಾಡ್ತಾರೆ ಅಂದರೆ ಇಂದ್ರ ಕಾಮಾದಿಗಳು, ಇಂದ್ರ ಕಾಮ ಮೊದಲಾದ ಗಣಪತಿ ಮೊದಲಾದವರೆಲ್ಲ ಉಪಾಸನೆ ಮಾಡ್ತಾರೆ. ಇಂಥ ಅಪೂರ್ವವಾದ ಚಿಂತನೆಯನ್ನು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜಾಂಬೋದರಿಂದು ಬ್ರಹ್ಮ ಸಮೀರ ಬಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತಕ್ಕಂಥ ಅಪೂರ್ವವಾದ ಪ್ರಯೋಗದಿಂದಲೂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಟ್ಟು 4 ಶರೀರಗಳು, 4 ಶರೀರಗಳಲ್ಲಿ 4 ಹೆಸರುಗಳಿಂದ 4 ರೂಪಗಳಿಂದ ಪರಮಾತ್ಮ ಬಿಂಬನಾಗಿದ್ದಾನೆ. ಅಂತರಾತ್ಮನಾಗಿ, ಆತ್ಮನಾಗಿ, ಜ್ಞಾನಾತ್ಮನಾಗಿ, ಪರಮಾತ್ಮನಾಗಿದ್ದಾನೆ. ಅವನನ್ನು ಯಾರು ಉಪಾಸನೆ ಮಾಡ್ತಾರೆ? ಸ್ವರೂಪದಲ್ಲಿ ಲಕ್ಷ್ಮೀ ಉಪಾಸನೆ ಮಾಡ್ತಾಳೆ. ಲಿಂಗ ಶರೀರದಲ್ಲಿ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರು ಮಾಡ್ತಾರೆ. ಅನಿರುದ್ಧ ಶರೀರದಕ್ಕಂಥ ಪರಮಾತ್ಮನನ್ನು ಗರುಡ, ಶೇಷ, ರುದ್ರರು ಉಪಾಸನೆ ಮಾಡ್ತಾರೆ. ಸ್ಥೂಲ ಶರೀರದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಇಂದ್ರ ಕಾಮಾದಿಗಳು ಉಪಾಸನೆ ಮಾಡ್ತಾರೆ ಅಂತಕ್ಕಂಥ ಅಪೂರ್ವವಾದ ಪ್ರಮೇಯವನ್ನು ಈ 2 ಶಬ್ದಗಳನ್ನು ಪ್ರಯೋಗ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಮತ್ತು ಮುಂದಿನ ಕಥೆಯನ್ನು ನಾಳೆ ನೋಡೋಣ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.